ಬಂಟ್ವಾಳದಲ್ಲಿ ಸುಹಾಸ್ ಶೆಟ್ಟಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ, ಬಂಟ್ವಾಳದಲ್ಲಿ ಸುಹಾಸ್ ಶೆಟ್ಟಿ ಅಂತ್ಯಕ್ರಿಯೆಗೆ ಈಗ ಸಿದ್ಧತೆಯಾಗಿರುವಂಥದ್ದು. ಎಜೆ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಆಗ್ತಾ ಇದ್ದ ಹಾಗೆ ಕುಟುಂಬಸ್ಥರಿಗೆ ಸುಹಾಸ್ ಶೆಟ್ಟಿಯವರ ಪಾರ್ಥಿವ ಶರೀರವನ್ನು ರವಾನಿಸುವಂತಹ ಕೆಲಸ ಆಯಿತು. ಮತ್ತೊಂದು ಕಡೆ ಅವರ ಅಂತ್ಯಕ್ರಿಯೆಗೆ ಯಾವ ರೀತಿ ಸಿದ್ಧತೆಯಾಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರ ಹತ್ಯೆಯ ಬಳಿಕ ಈಗ ಅವರ ಅಂತಿಮ ದರ್ಶನದ ವ್ಯವಸ್ಥೆಗಳಾಗ್ತಾಯಿದೆ. ಒಂದು ಕಡೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೂ ವ್ಯವಸ್ಥೆ ಆಗ್ತಾಯಿದೆ. ಅವರ ಸ್ವಗ್ರಾಮ ಆಗಿರುವಂಥ ಬಂಟ್ವಾಳದ ಕಾವಳಮುಡೂರು ಗ್ರಾಮದ ಪುಳಿಮಜ್ಜಲವನ್ನು ಅಂತ ಪ್ರದೇಶದಲ್ಲಿ ಅವರ ಮನೆ ಇರುವಂಥದ್ದು. ಅಲ್ಲೇ ಮನೆಯ ಮುಂಭಾಗದಲ್ಲಿ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ. ಒಂದು ಕಡೆಯಿಂದ ಮನೆಯಲ್ಲಿ ಇಡೀ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನೊಂದು ಕಡೆಯಲ್ಲಿ ಮನೆಯ ಮೇಲ್ಭಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಹಿಂದೂ ಧಾರ್ಮಿಕ ಪದ್ಧತಿಯ ರೀತಿಯಲ್ಲಿ ಇವತ್ತು ಅಂತ್ಯ ಸಂಸ್ಕಾರ ನಡೀಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಇಲ್ಲಿ ಚಿತೆಯನ್ನು ಮಾಡಲಾಗಿದೆ. ಚಿತೆಯಲ್ಲಿ ಬೆಂಕಿ ಕೊಡುವುದರ ಮೂಲಕ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಲಾಗಿದೆ. ಇಡೀ ಈ ಭಾಗದ ಜನರು ಬಂದು ಸೇರಿರುವಂಥದ್ದು, ಜೊತೆಗೆ ಮನೆಯಲ್ಲಿ ತಾಯಿ ತಂದೆ ಕುಟುಂಬಸ್ಥರು ಎಲ್ಲರೂ ಸೇರಿರುವಂಥದ್ದು. ಭಾಳಷ್ಟು ಮಗನನ್ನು ಕಳೆದುಕೊಂಡು ಭಾಳಷ್ಟು ಆಕ್ರಂದನ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳಾಗ್ತಾಯಿದೆ. ಒಂದು ಕಡೆಯಲ್ಲಿ ಮಂಗಳೂರಿನಿಂದ ಈ ಮನೆಯವರೆಗೂ ಮೆರವಣಿಗೆ ಮೂಲಕ ಅವರ ಪಾರ್ಥಿವ ಶರೀರವನ್ನು ತಗೊಂಡು ಬರ್ತಾ ಇರುವಂಥದ್ದು. ದಾರಿಯುದ್ದಕ್ಕೂ ಅಲ್ಲಿ ಎಲ್ಲರೂ ಹಿಂದೂ ಸಂಘಟನೆಗೆ ಸೇರಿದವರು, ಕೆಲವೊಂದು ಕಾರ್ಯಕರ್ತರು ದಾರಿ ಮಧ್ಯೆಯಲ್ಲಿ ಮೃತದೇಹಕ್ಕೆ ಹೂವು ಹಾಕುವಂಥದ್ದು, ಹೂವಿನ ಹಾರ ಹಾಕುವಂಥದ್ದು, ಜೊತೆಗೆ ನಮಸ್ಕಾರ ಮಾಡುವಂಥ ಎಲ್ಲ ಕೆಲಸಗಳಾಗ್ತಾಯಿದೆ. ದಾರಿಯುದ್ದಕ್ಕೂ ಸೇರಿರುವಂಥ ಜನರು ಯಾರಿದ್ದಾರೆ ಅವರು ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ಇಲ್ಲಿ ಅಂತಿಮ ಸಂಸ್ಕಾರಕ್ಕೆ ಬೇಕಾದಂಥ ವ್ಯವಸ್ಥೆಗಳಾಗಿರುವಂಥದ್ದು. ಹಿಂದೂ ಮುಖಂಡರುಗಳು, BJP ಮುಖಂಡರುಗಳು ಎಲ್ಲರೂ ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗ್ತಾಯಿದ್ದಾರೆ. ಜೊತೆಗೆ BJPಯ ರಾಜ್ಯಾಧ್ಯಕ್ಷ ವಿಜಯೇಂದ್ರರವರು ಈ ಸಂದರ್ಭದಲ್ಲಿ ಇಲ್ಲಿಗೆ ಭೇಟಿ ಕೊಡ್ತಾರೆ. ಇದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳು ಈಗ ನಡೆದಿರುವಂಥದ್ದು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ TV, ಮಂಗಳೂರು. ಬಂಟ್ವಾಳದ ಸುಹಾಸ್ ಶೆಟ್ಟಿ ಅವರ ನಿವಾಸ ಏನಿದೆ, ತೋಟ ಏನಿದೆ, ಅಲ್ಲಿ ಅಂತ್ಯಕ್ರಿಯೆ ನೆರವೇರುವುದಕ್ಕೆ ಈಗ ಸಿದ್ಧತೆಗಳಾಗಿರುವಂಥದ್ದು. ಮತ್ತೊಂದು ಕಡೆ ಸುಹಾಸ್ ಪಾರ್ಥಿವ ಶರೀರವನ್ನು ಆ್ಯಂಬುಲೆನ್ಸ್ನಲ್ಲಿ ತರುವಂತಹ ಕೆಲಸ ಆಗ್ತಾ ಇದೆ. ಸುತ್ತಮುತ್ತ ದೊಡ್ಡ ಮಟ್ಟದಲ್ಲಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಕೂಡ ಸಾಥನ್ನು ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಮೆರವಣಿಗೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂಥೇಳಿ ಪೊಲೀಸರು ಸ್ಪಷ್ಟವಾಗಿ ಹೇಳಿದರು. ಹಾಗಾಗಿಯೇ ಆ್ಯಂಬುಲೆನ್ಸ್ ಮೂಲಕ ಈಗ ತರುವಂತಹ ಕೆಲಸ ಆಗ್ತಾ ಇದೆ. ಹುಟ್ಟೂರಿನಲ್ಲಿ ಈಗ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಅದಕ್ಕೂ ಮೊದಲೇ BJP ರಾಜ್ಯಾಧ್ಯಕ್ಷರು ಸೇರಿದಂತೆ BJPಯ ನಾಯಕರುಗಳು ಸುಹಾಸ್ ಹುಟ್ಟೂರಿಗೆ ಭೇಟಿ ಕೊಟ್ಟು ಅವರ ಅಂತಿಮ ದರ್ಶನವನ್ನು ಪಡಿತಾರೆ. ಅದಾದ ಮೇಲೆ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಮಾಹಿತಿ.